ಗುಬ್ಬಿ ತಾಲೂಕಿನ ಸಿಎಸ್ಪುರ ಹೋಬಳಿಯ ಅಂಕಳಕೊಪ್ಪ ಗ್ರಾಮದಲ್ಲಿ ಶ್ರೀ ಭದ್ರಕಾಳಿ ಸಮೇತ ಶ್ರೀ ವೀರಭದ್ರಸ್ವಾಮಿ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಜರುಗಲಿದೆ ಅಂತ ತುರುವೇಕೆರೆ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಮಸಾಲೆ ಜಯರಾಮ್ ತಿಳಿಸಿದ್ದಾರೆ. ತಾಲೂಕಿನ ಸಿಎಸ್ಪುರ ಹೋಬಳಿಯ ಅಂಕಳಕೊಪ್ಪ ಮಜಿರೆ ವೀರಣ್ಣನಗುಡಿ ಗ್ರಾಮದಲ್ಲಿ ದೇವಾಲಯದ ಆವರಣದಲ್ಲಿ ಜಾತ್ರಾ ಮಹೋತ್ಸವ ಕುರಿತು ಆಯೋಜನೆ ಮಾಡಲಾಗಿದ್ದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದರು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಾರ್ಚ್ 29ರಿಂದ ಏಪ್ರಿಲ್ 4ರ ತನಕ ಜಾತ್ರಾ ಮಹೋತ್ಸವ ಜರುಗಲಿದ್ದು ಸ್ವಾಮಿ ಅವರಿಗೆ ರುದ್ರಾಭಿಷೇಕ, ರುದ್ರಹೋಮ, ನಂದಿ ಧ್ವಜ ಪೂಜೆ, ನಂದಿ ಉತ್ಸವ ಜರುಗಲಿದೆ. ಮಾರ್ಚ್ 31ರಂದು ಅಗ್ನಿಕೊಂಡ ಕಲ್ಯಾಣೋತ್ಸವ, ಏಪ್ರಿಲ್ 1 ರುದ್ರಾಭಿಷೇಕ, ಚಂದ್ರಮಂಡಲೋತ್ಸವ, ಏಪ್ರಿಲ್ 2ರ ಮಧ್ಯಾಹ್ನ 1ಕ್ಕೆ ಸ್ವಾಮಿಯವರ ಬ್ರಹ್ಮರಥೋತ್ಸವ, ಸಂಜೆ ಬೆಳ್ಳಿ ಪಲ್ಲಕ್ಕಿ ಉತ್ಸವ, ಸಂಜೆ ಬಿಗ್ ಬಾಸ್ ವಿನ್ನರ್ ಗೆಲ್ಲಿ ನಟ ಸರಿಗಮಪ ಹಾಗೂ ಕಾಮಿಡಿ ಕಿಲಾಡಿ ತಂಡದ ವತಿಯಿಂದ ಸಂಗೀತ ರಸಮಂಜರಿ ಹಾಸ್ಯೋತ್ಸವ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಜಾತ್ರಾ ಮಹೋತ್ಸವಕ್ಕೆ ದೂರದ ಜಿಲ್ಲೆ ಹಾಗೂ ತಾಲೂಕುಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಲಿದ್ದು, ಬರುವಂತಹ ಭಕ್ತಾದಿಗಳ ಅನುಕೂಲಕ್ಕೋಸ್ಕರ ಬಸ್ ಸೇವೆ ಕಲ್ಪಿಸಲಾಗಿದೆ. ಜಾತ್ರಾ ಮಹೋತ್ಸವದ ಅಂಗವಾಗಿ ಸುಮಾರು 30,000ಕ್ಕೂ ಹೆಚ್ಚು ಭಕ್ತರು ಭಾಗವಹಿಸುವ ಹಿನ್ನೆಲೆ ಬರುವ ಭಕ್ತರಿಗೆ ದಾಸೋಹ ವ್ಯವಸ್ಥೆ ಕಲ್ಪಿಸಲಾಗಿದೆ. ಸಮಸ್ತ ಭಕ್ತರು ಈ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾಗುವಂತೆ ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಟ್ರಸ್ಟಿಗಳು ಆಗಿರುವಂತಹ ರಮೇಶ್, ವಿಶ್ವನಾಥ್, ಲೋಕೇಶ್, ಶ್ರೀಧರ್, ದೀಕ್ಷಿತ್, ಆಂಜನಪ್ಪ, ಸದಾಶಿವು ಮತ್ತಿತರರು ಹಾಜರಿದ್ದರು. ಮೋಹನ್, ಎಂಎನ್ ಕೋಟೆ, ನವ ಕರ್ನಾಟಕ ಟಿವಿ. ಬೆಳಿಗ್ಗೆ ಏನು ಜಾತ್ರಾ ಮಹೋತ್ಸವಕ್ಕೆ ಎಲ್ಲ ಭಕ್ತಾದಿಗಳಿಗೆ ಉಚಿತವಾಗಿ ಬಸ್ ವ್ಯವಸ್ಥೆ ಮಾಡಿದ್ದಾರೆ. ಆ ಭಕ್ತಾದಿಗಳೊಬ್ಬರು ಉಚಿತವಾಗಿ ಬಸ್ ವ್ಯವಸ್ಥೆ ಮಾಡಿ ತುಮಕೂರಿಂದ ಮತ್ತೆ ಹೆಬ್ಬೂರಿಂದ ಮಾಡಿದ್ದಾರೆ. ಅವತ್ತು ಮಧ್ಯಾಹ್ನ 1:30 ಗಂಟೆಗೆ ರಥೋತ್ಸವ ಇದೆ. ಅವಾಗಲೇ ಅದು ಒಂದು ಟೈಮ್ ಸಂದರ್ಭದಲ್ಲಿ ಎಲ್ಲರೂ ಸಹಿತ ನಿತ್ಯ ದಾಸೋಹ ಏನು ನಡೀತದೆ ಅದರೊಳಗೂ ಸ್ಪೆಷಲ್ ಆಗಿ ಅವತ್ತು ದಾಸೋಹ ಮಾಡ್ತಾ ಇದ್ದಾರೆ. ಸುಮಾರು 10,000 25,000 ಜನ ಇರೋದ್ರಿಂದ ಎಲ್ಲರೂ ಸಹಿತ ದಾಸೋಹ ವ್ಯವಸ್ಥೆ ಇರ್ತದೆ. ಅವ್ರು ಸಂಜೆ ಪ್ರಸಿದ್ಧ ಗಿಲ್ಲಿ ನಟ, ಒಂದು ಚಲನಚಿತ್ರ ನಟರು ಮತ್ತೆ ಏನು ಮೊನ್ನೆ ಬಿಗ್ ಬಾಸ್ ಗೆದ್ದಂತ ವ್ಯಕ್ತಿ ಗಿಲ್ಲಿ ನಟ ಬರ್ತಾ ಇದ್ದಾರೆ. ಅವ್ರ ಜೊತೆ ಸುಮಾರು ರಾಗಿಣಿ, ರಾಘು, ಮತ್ತೆ ರಘು, ಮತ್ತೆ ಇನ್ನೊಬ್ರು ಗೋಪಿ, ಮತ್ತೆ ಇನ್ನೂ ಸಣ್ಣ ಪುಟ್ಟ ಕಲಾವಿದರು ಬರ್ತಾರೆ. ಮತ್ತೆ ಏನು ಸರಿಗಮಪದಲ್ಲಿ ವಿಜಯದಂತ ಮಕ್ಕಳು ಸಹಿತ ಬರ್ತಾ ಇದ್ದಾರೆ. ಅದ್ದೂರಿ ಕಾರ್ಯಕ್ರಮ ಇದೆ. ಅವತ್ತು ಸಹಿತ ಎಲ್ಲ ಊರಿನ ಭಕ್ತಾದಿಗಳು, ರಮೇಶ್ ಅಣ್ಣವರು, ರಾಮಣ್ಣವರು ಎಲ್ಲ ಸೇರಿ ಊರಲ್ಲಿ ಅವತ್ತು ಸಹಿತ ಊಟದ ವ್ಯವಸ್ಥೆ ಸಾಯಂಕಾಲಕ್ಕೆ ಮಾಡೋದು 25,000 ಜನಕ್ಕೆ. ಅವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು, ಭಕ್ತಾದಿಗಳು ಸೇರ್ಕೊತಾರೆ. ಮತ್ತೆ ಇರ್ತಕ್ಕಂಥ ಕಲಾವಿದರು ಮತ್ತೆ ಏನು ಗಿಲ್ಲಿ ನಟನ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ತಾರೆ ಅಂತ ಇವತ್ತು ಗೊತ್ತಾ ಇರೋದ್ರಿಂದ ಈ ಒಂದು ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಸ್ಕೊಳ್ಬೇಕು ಅಂತ ಹೇಳಿ ಏನು ಇವತ್ತಿನ ಹಿಡಿದು ಕಾರ್ಯಕ್ರಮ. ಇವತ್ತು ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಗಂಟ ಕಾರ್ಯಕ್ರಮ ಇದೆ. ಗುರುವಾರ ಮಾತ್ರ ಸ್ಪೆಷಲ್ ಆಗಿ ಒಂದು ಅದ್ದೂರಿ ರಸಮಂಜರಿ ಕಾರ್ಯಕ್ರಮ ಇದೆ.